ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಹೊಸ ಆಡಳಿತ ವ್ಯವಸ್ಥೆಯೊಂದನ್ನು ಜಾರಿಗೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಇನ್ಮುಂದೆ ಕೆಂಗೇರಿಯನ್ನು ದಾಟಿ ರಾಮನಗರ ಕೂಡ ಬೆಂಗಳೂರಿಗೆ ಸೇರೋ ಸಾಧ್ಯತೆ ಇದೆ. ಇದರ ಹಿಂದೆ ಚನ್ನಪಟ್ಟಣ ಗೆಲ್ಲುವ ತಂತ್ರ ಅಡಗಿದ್ಯಾ ಅನ್ನುವಂತ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ಗೆಲ್ಲೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಬಹುಶಃ ಅದರದ್ದೊಂದು ಭಾಗ ಆಗಿರ್ಬೋದು ಅದು. ಹಾಗಾದ್ರೆ ಏನಿದು ಗ್ರೇಟರ್ ಬೆಂಗಳೂರು ತಂತ್ರ ಅನ್ನುವಂಥರ ಜೊತೆಗೆ ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಆ ವಿಷಯನೇ ಗೊತ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿ ಅನ್ನೋ ರೀತಿಯಾಗಿಯೂ ಕೂಡ ಹೇಳ್ತಾ ಇರುವಂಥದ್ದು. ಎಷ್ಟು ಸೀರಿಯಸ್ ಆಗಿ ಇದ್ರ ಮೇಲೆ ವರ್ಕ್ ಆಗ್ತಾ ಇದೆ ಸರ್ಕಾರದಲ್ಲಿ ಅಂತ ಪ್ರಶ್ನೆ ಉಂಟಾಗುತ್ತೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಬೆಂಗಳೂರು ಕೋಟ್ಯಾಂತರ ಮಂದಿಯ ಸೂರು. ಕೆಂಪೇಗೌಡರು ಕಟ್ಟಿದ ಗಡಿಗೋಪುರ ದಾಟಿ ಬೆಳೆದಿರೋ ಊರು. ಬೆಂಗಳೂರು ವ್ಯಾಪ್ತಿ 50 ಕಿಲೋಮೀಟರ್ ಸುತ್ತಳತೆ ಮೀರಿ ಬೆಳೆದು ಬಿಟ್ಟಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸದೊಂದು ಪ್ಲಾನ್ ಮಾಡಿದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಸ್ತಿತ್ವಕ್ಕೆ ತರಲು ಸಿದ್ಧತೆ ನಡೆಸಿದ್ದಾರೆ. ಕನಕಪುರ ಬೆಂಗಳೂರಿಗೆ ಸೇರುತ್ತೆ ಎಂದಿದ್ದ ಡಿಕೆ ಶಿವಕುಮಾರ್, ನೀವು ರಾಮನಗರದವರಲ್ಲ, ನೀವು ಬೆಂಗಳೂರು ಜಿಲ್ಲೆಯವರು, ಅದು ನಿಮ್ಮ ತಲೆ ಇರಲಿ. ಎಲ್ಲಿಯವರು ನೀವು ಬೆಂಗಳೂರು ಜಿಲ್ಲೆಯವರು. ಸುಮ್ಮನೆ ರಾಮನಗರಕ್ಕೆ ಅಂತ ಒಂದು ಮೂಲೆ ತರಕ್ ಹೋಗ್ಬೇಡಿ. ದೇವರ ಸನ್ನಿಧಿಲಿ ಹೇಳ್ತಾ ಇದ್ದೀನಿ, ವಿಜಯದಶಮಿ ದಿನ ಹೇಳ್ತಾ ಇದ್ದೀನಿ ಮಾತನ್ನ. ಬೆಂಗಳೂರು ಜಿಲ್ಲೆಯವರು. ಸೊ ಇದೆಲ್ಲ ಬೆಂಗಳೂರು ಆಯ್ತದೆ. ಪ್ರತಿಯೊಂದು ಭೂಮಿನೂ ಅಡಿ ಲೆಕ್ಕದಲ್ಲಿ ವ್ಯವಹಾರ ಆಯ್ತದೆ. ಸೊ ನೀವು ಮಾರಕ್ ಹೋಗ್ಬಿಡಿ. ಈ ದೇವಸ್ಥಾನಕ್ಕೆ ಈಗಿಂದನೇ ದೇವರಿಗೆ ಪ್ರಾರ್ಥನೆ ಮಾಡ್ಬಿಟ್ಟು ಪ್ರತಿಯೊಂದು ಕುಟುಂಬದ್ದು ದುಡ್ಡು ಇರಬೇಕಿಲ್ಲಿ. ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡೇ ಮಾಡ್ತೀನಿ. ನಂಬಿಕೆ ಇರ್ತಾನೆ. ರಾಮನಗರವು ಬೆಂಗಳೂರಿಗೆ ಸೇರುತ್ತೆ ಎಂದ ಡಿಸಿಎಂ, ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಚನ್ನಪಟ್ಟಣ ಗೆಲ್ಲೋಕೆ ದಾಳ ಉರುಳಿಸಿದ್ರ ಡಿಕೆ ಶಿವಕುಮಾರ್. ರಾಮನಗರ ಯುದ್ಧ. ಡಿಕೆ ಎಚ್ಡಿಕೆ ಮಧ್ಯೆ ಮತ್ತೊಮ್ಮೆ ರಾಮನಗರ ಯುದ್ಧ ಶುರುವಾಗಿದೆ. ಚನ್ನಪಟ್ಟಣ ವಶಕ್ಕೆ ಡಿಕೆ ನಾನಾ ತಂತ್ರ ರೂಪಿಸುತ್ತಿದ್ದಾರೆ. 8 ತಿಂಗಳ ಹಿಂದೆ ನೀಡಿದ್ದ ಹೇಳಿಕೆಗೆ ಮತ್ತೆ ಜೀವ ತುಂಬಿದ್ದಾರೆ. ರಾಮನಗರವನ್ನ ಬೆಂಗಳೂರಿಗೆ ಸೇರಿಸೋ ದಾಳ ಉರುಳಿಸಿದ್ದಾರೆ. ಎಚ್ಡಿಕೆ ಕೋಟೆಯಲ್ಲೇ ನಾವೆಲ್ಲ ಬೆಂಗಳೂರಿಗೆ ಸೇರಿದವರು ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ಒಂದು 2 ದಿನ ವೆಯ್ಟ್ ಮಾಡಿ. ನಾವು ಬೆಂಗಳೂರು ಜಿಲ್ಲೆಯವರು. ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿ. ನಮ್ಮದು ಹೊಸಕೋಟೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಮಾಗಡಿ, ಕನಕಪುರ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಮ್ಗಿರೋ ಹೆಸರನ್ನ ನಾವೇ ಕಳ್ಕೋಬೇಕು. ಹಾಗಿದ್ರೆ ಏನಿದು ಡಿಕೆ ಪ್ಲಾನ್? ಡಿಕೆ ಹೇಳಿಕೆ ಹಿಂದಿನ ಮರ್ಮವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ರಾಮನಗರವನ್ನ ಬೆಂಗಳೂರಿಗೆ ಸೇರಿಸೋ ಬಗ್ಗೆ ಡಿಕೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಫುಲ್ ಆಕ್ಟಿವ್ ಆಗಿರೋ ಹೊತ್ತಲ್ಲೇ ಡಿಕೆ ನೀಡಿರೋ ಹೇಳಿಕೆ ನಾನಾ ಚರ್ಚೆಗೆ ಗ್ರಾಸವಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಸ್ಥಾಪನೆಗೆ ಸರ್ಕಾರ ಚಿಂತನೆ ನಡೆಸಿದ್ದು, ಇದರಲ್ಲಿ ರಾಮನಗರ, ಕನಕಪುರವನ್ನ ಬೆಂಗಳೂರಿಗೆ ಸೇರಿಸೋ ಪ್ಲಾನ್ ಇದೆ. ಆದರೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವೇ ಇದೆ. ರಾಮನಗರ ಜಿಲ್ಲೆಯ ರಾಜಕಾರಣವನ್ನ ತಮ್ಮ ಹತೋಟಿಗೆ ತೆಗೆದುಕೊಂಡು ಬೆಂಗಳೂರಿನ ಒಳಗೆ ರಾಮನಗರ, ಕನಕಪುರ ಸೇರಿಸೋದು ಡಿಕೆ ಪ್ಲಾನ್. ಈ ಮೂಲಕ ಬೆಂಗಳೂರಿನ ಜೊತೆಗೆ ರಾಮನಗರವನ್ನ ಹಿಡಿತದಲ್ಲಿಟ್ಟುಕೊಳ್ಳೋದೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಗ್ರೇಟ್ ಐಡಿಯಾ ಅಂತ ಹೇಳಲಾಗ್ತಿದೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಯನ್ನೇ ಕೇಳಿ ಎಂದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕಲ್ಪನೆ ಇದೆ, ನನಗೆ ಹೆಚ್ಚು ಮಾಹಿತಿ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಸರ್ ನಿನ್ನೆ ರಾಮನಗರ ಮತ್ತು ಕನಕಪುರವನ್ನ ಬಿಬಿಎಂಪಿ ವ್ಯಾಪ್ತಿಗೆ ಸೇರ್ಪಡೆ ಮಾಡಬೇಕಂತ ಡಿಕೆಶಿ ಹೇಳಿದ್ರು. ಅದ್ರ ಬಗ್ಗೆ ಅದರಲ್ಲಿ ಅವರು ಏನು ಮುಂದೆ ಏನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರದೇ ಆದಂತಹ ಒಂದು ಕಲ್ಪನೆ ಇದೆ. ಅದರಲ್ಲಿ ನನಗೆ ಹೆಚ್ಚಿನ ಮಾಹಿತಿನೂ ಇಲ್ಲ. ಇನ್ನು ಸಂಪುಟ ಸಭೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಚರ್ಚೆಗೂ ಕೂಡ ಮಾಹಿತಿ ಬಂದಿಲ್ಲ. ಆದ್ರೆ ರಾಮನಗರ, ಚನ್ನಪಟ್ಟಣ, ಭದ್ರಕೋಟೆ ಕೈತಪ್ಪಿ ಹೋಗದಂತೆ ಎಚ್ಡಿಕೆ ಕೌಂಟರ್ ಪ್ಲಾನ್ ಮಾಡ್ತಿದ್ದಾರೆ. ಡಿಕೆ ಜನಸ್ಪಂದನಕ್ಕೆ ಪ್ರತಿಯಾಗಿ ಚನ್ನಪಟ್ಟಣದಲ್ಲಿ ಜನತಾ ದರ್ಶನ ನಡೆಸಲು ಪ್ಲಾನ್ ಮಾಡ್ತಿದ್ದಾರೆ. ಈರಣ್ಣ ಜೊತೆ ಪ್ರಸನ್ನ, ಟಿವಿ9 ಬೆಂಗಳೂರು.